ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ತೋ ಇಲ್ವೋ ಗೊತ್ತಿಲ್ಲ. ಅಂತೂ ಇಂತೂ ಜಿಬಿಎ ಚುನಾವಣೆ ನಡೆಸುವುದಕ್ಕೆ ಸುಪ್ರೀಂ ಕೋರ್ಟ್ ಅಸ್ತು ಅಂತ ಕೊಟ್ಟಾಯಿತು. ಜೂನ್ 30ರೊಳಗೆ ಜಿಬಿಎ ಎಲೆಕ್ಷನ್ ಮುಗಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ. ಈ ಬೆನ್ನಲ್ಲೇ ಗ್ರೇಟರ್ ಬೆಂಗಳೂರಿನಲ್ಲಿ ಹಿಡಿತ ಸಾಧಿಸುವ ಸಲುವಾಗಿ ಎಲ್ಲ ಪಕ್ಷಗಳು ಕಸರತ್ತನ್ನು ಆರಂಭಿಸಿದಾವೆ. ಕರ್ನಾಟಕ ಸರ್ಕಾರಕ್ಕೆ ಸೂಚನೆ. ಇದೇ ಜೂನ್ 30ರ ಒಳಗೆ ಗ್ರೇಟರ್ ಬೆಂಗಳೂರು ಚುನಾವಣೆಯನ್ನ ನಡೆಸತಕ್ಕದ್ದು ಹಾಗೂ ಫೆಬ್ರವರಿ 20ರೊಳಗೆ ವಾರ್ಡ್ವಾರು ಅಂತಿಮ ಮೀಸಲಾತಿ ಪಟ್ಟಿ ಪ್ರಕಟಿಸಬೇಕು. ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಚುನಾವಣೆ ನಡೆಸಲು ಮತ್ತೆ ಯಾವುದೇ ಕಾಲಾವಕಾಶ ವಿಸ್ತರಣೆ ನೀಡಲ್ಲ. ಚುನಾವಣೆ ತಯಾರಿ ಆರಂಭಿಸಿದ ಕಾಂಗ್ರೆಸ್. ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಮೊದಲೇ ಕಾಂಗ್ರೆಸ್ ಚುನಾವಣೆ ತಯಾರಿ ನಡೆಸಿದೆ. ಈಗಾಗಲೇ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲೇ 2 ಬಾರಿ ಸಭೆ ನಡೆಸಲಾಗಿದ್ದು, ಜಿಬಿಎ ಚುನಾವಣೆಯ ಭಾಗವಾಗಿ ಕೈಪಡೆ ಹಲವು ತಯಾರಿ ಮಾಡಿಕೊಂಡಿದೆ. ಬೆಂಗಳೂರು ಉಸ್ತುವಾರಿ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ 5 ಪಾಲಿಕೆಗಳಿಗೆ ಉಸ್ತುವಾರಿಗಳನ್ನಾಗಿ ಸಚಿವರನ್ನ ನೇಮಕ ಮಾಡಿದ್ದಾರೆ ಹಾಗೂ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ವೀಕ್ಷಕರನ್ನು ನೇಮಕ ಮಾಡಲಾಗಿದೆ. ಸುರ್ಜೇವಾಲಾ ನೇತೃತ್ವದಲ್ಲಿ 7ರಿಂದ 8 ಮೀಟಿಂಗ್ ಮಾಡಿ ಚುನಾವಣೆಗೆ ತಯಾರಾಗಲು ಸೂಚನೆ ನೀಡಲಾಗಿದೆ. ಇನ್ನು 5 ಪಾಲಿಕೆ ವ್ಯಾಪ್ತಿಯಲ್ಲಿ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಜಿಬಿಎ ಅಭ್ಯರ್ಥಿಯಾಗಲು ಕೆಪಿಸಿಸಿಯಿಂದ ಅರ್ಜಿ ಆಹ್ವಾನ ಮಾಡಲಾಗಿದೆ. ಅಷ್ಟೇ ಅಲ್ಲ, ಗ್ಯಾರಂಟಿ ಫಲಾನುಭವಿಗಳ 100 ಕುಟುಂಬ ಸೇರಿ ಗ್ರೂಪ್ ಮಾಡಿದ್ದು, ಕಾಂಗ್ರೆಸ್ ಕುಟುಂಬ ಎಂಬ ಗ್ರೂಪ್ ಮಾಡಿ ಮತ ಬ್ಯಾಂಕ್ ಆಗಿ ಪರಿವರ್ತಿಸಲು ಪ್ಲಾನ್ ಮಾಡಲಾಗಿದೆ. ಹಾಗೂ ಈಗಾಗಲೇ ಬೂತ್ ಲೆವೆಲ್ ಏಜೆಂಟ್ಗಳನ್ನ ನೇಮಕ ಮಾಡಲಾಗಿದ್ದು, ಅವರಿಗೆ ತರಬೇತಿ ಸಹ ನೀಡಲಾಗಿದೆ. ಸಾಕಷ್ಟು ನಮ್ಮ ಕೆಲಸ ನೋಡಿ ಜನ ಮತ ಹಾಕಿದ್ರೆ ಖಂಡಿತ ನಮಗೆ ಸ್ಪಷ್ಟ ಬಹುಮತ ಬರಬೇಕು. ಆದರೆ ಮತದಾರರು BJPಯವರು ಸುಳ್ಳು ಹೇಳ್ಕೊಂಡು ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಮತ ಕೇಳಿ ಜನ ಯಾಮಾರಿದ್ರೆ ಕಷ್ಟ ಆಗುತ್ತೆ. ಇನ್ನು ಬಿಜೆಪಿಗರು ಏನ್ ಸುಮ್ಮನೆ ಕೈಕಟ್ಟಿ ಕೂತಿಲ್ಲ. ಎಲ್ಲಾ ತಯಾರಿಗಳನ್ನು ಸೈಲೆಂಟ್ ಆಗೇ ಮಾಡಿಕೊಳ್ತಿದ್ದಾರೆ. ಅನಿವಾರ್ಯವಾಗಿ ನಾವು ಜಿಬಿಎ ರಚನೆಯನ್ನ ಮೊದಲಿಂದ ಕೂಡ ವಿರೋಧವನ್ನ ಮಾಡಿದ್ವಿ. ಅವೈಜ್ಞಾನಿಕವಾಗಿ ಜಿಬಿಎ 5 ಭಾಗ ಮಾಡಿದಿರಿ ಅಂತಕ್ಕಂಥದ್ದು. ಎರಡನೇದು, ಕ್ಷೇತ್ರ ವಿಂಗಡಣೆ ಮಾಡಿದಾಗ ಕೂಡ ಅವ್ರಿಗೆ ಇಷ್ಟಾನುಸಾರವನ್ನು ಕೂಡ ಮಾಡ್ಕೊಂಡಿದ್ರು. ಅದರದ್ದು ಅಬ್ಜೆಕ್ಷನ್ ಕೊಟ್ಟರು ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತಿಮವಾಗಿ ಚುನಾವಣೆಗೆ ಕೋರ್ಟ್ ಆದೇಶದ ಮೇರೆಗೆ ಅವ್ರು ಮಾಡಲೇಬೇಕಾಗ್ತದೆ. ನಾವಂತೂ ಚುನಾವಣೆಗೆ ಯಾವತ್ತೂ ಕೂಡ ಸಿದ್ಧವಾಗಿದ್ದೀವಿ. ಒಟ್ನಲ್ಲಿ ಜಿಬಿಎ ಚುನಾವಣೆಗೆ ಡೆಡ್ ಲೈನ್ ಕೊಟ್ಟಾಗಿದೆ. ಇನ್ನೇನಿದ್ರೂ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗೋದಷ್ಟೇ ಬಾಕಿ. ಒಬ್ಬ ಮೇಯರ್ ಇರ್ತಿದ್ದ ನಗರಕ್ಕೆ ಈ ಬಾರಿ 5 ಮೇಯರ್ಗಳು ಬರಲಿದ್ದಾರೆ. ಸ್ಥಳೀಯ ಸಮಸ್ಯೆಗಳನ್ನ ಆಲಿಸಲು ಕಾರ್ಪೊರೇಟರ್ಗಳು ಸಿಗಲಿದ್ದಾರೆ ಅನ್ನೋದಷ್ಟೇ ಸಮಾಧಾನ. ಹರೀಶ್, ನ್ಯೂಸ್ ಫಸ್ಟ್, ಬೆಂಗಳೂರು.